ಇಷ್ಟ ದಿನ ಬರೀ ಟಿವಿನಲ್ಲಿ ಕೇಳೋದಕ್ಕೆ ಸಿಗ್ತಾ ಇದ್ದಿದ್ದ ಹನುಮಂತು ಅವ್ರ ಸಾಂಗು ಇವತ್ತು ಲೈವಲ್ಲಿ ಕೇಳೋದಕ್ಕೆ ಸಿಕ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ವಾರ ಅಂದಮೇಲೆ ಬಳಿಯೋದು ತೊಳೆಯೋದು ಇದ್ದಿದ್ದೆ ಅಂತ ಬೆಳಗ್ಗೆ ಎದ್ದೋಳು ಕ್ಲೀನಿಂಗ್ ಕೆಲಸ ಶುರು ಮಾಡಿಕೊಂಡೆ. ಇನ್ನು ನಿನ್ನೆ ಒಂದು ಪಾರ್ಸಲ್ ಬಂದಿತ್ತು. ಇದು ನನ್ನ ಮನೆ ಚಿಮ್ನಿ ಕ್ಲೀನ್ ಮಾಡೋಕೆ ಅಂತ ಲಿಕ್ವಿಡ್ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಅದು ಸ್ಪ್ರೇ ಮಾಡೋದೇ ಬಂದಿರಲಿಲ್ಲ ಅಂತ ಇವತ್ತು ಅದನ್ನು ರಿಟರ್ನ್ ಹಾಕಿ ಇನ್ನು ಸೀದಾ ತಿಂಡಿ ಮಾಡ್ಕೊಳ್ಳೋಕೆ ಬಂದೆ. ತಿಂಡಿಗೆ ಇವತ್ತು ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಸರಿನೆಲ್ಲ ನೆನೆಕಿಟ್ಟು ಇನ್ನೊಂದು ಕಡೆ ಸಾಂಬಾರನ್ನ ಮಾಡಿಕೊಂಡು ಮತ್ತೊಂದು ಕಡೆ ಇಡ್ಲಿನೂ ಬೇಯಿಸಿಟ್ಟಿದ್ದಾಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಅಂತ ಬಂದರು. ಅವರು ತಿಂಡಿ ಹಾಕ್ಬಿಟ್ಟು ನಾನು ಕೂಡ ತಿಂಡಿ ತಿನ್ಕೊಂಡು ಹಾಗೆ ಗ್ಯಾಪಲ್ಲಿ ನಮ್ಮ ಮನೆಯವ್ರ ಕೈಲಿ ಸ್ವಲ್ಪ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿಕೊಂಡು ಸಂಜೆಯಿಂದ ಎದ್ದು ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ನಮ್ಮ ಮನೆಯವ್ರು ಕೂಡ ಬಂದರು ಅಂತ ಇಬ್ಬರು ರೆಡಿಯಾಗಿ ಸೀದಾ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಎಳ್ಬತ್ತಿನೆಲ್ಲ ಹಚ್ಚಿ ಮಂಗಳಾರತಿ ತಗೋತಾ ಇದ್ವಿ. ಇನ್ನು ಇವತ್ತಿನ ಆಶ್ಚರ್ಯ ಸಂಗತಿ ಏನಪ್ಪ ಅಂದರೆ, ಇಷ್ಟು ದಿನ ನಾನೇ ಹೇಳ್ತಾ ಇದ್ದೆ ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ ಅಂತ. ಆದರೆ ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾ ಇದ್ರು. ಇವತ್ತು ಅದು ಯಾವ ಕಡೆಯಿಂದ ಬುದ್ಧಿ ಬಂದಿತ್ತೋ ಗೊತ್ತಿಲ್ಲ, ಅವರೇ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರು. ಇನ್ನು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡಿದ್ದು ಮನೆ ಕಡೆ ಹೋಗೋಣ ಅಂತ ಹೊರಡ್ವಿ. ಇನ್ನು ಮನೆಗೆ ಬಂದವಳೆ ಹಬ್ಬದಲ್ಲಿ ಇದ್ದಿದ್ದ ಹಣ್ಣೆಲ್ಲ ವೇಸ್ಟ್ ಆಗ್ತಿತ್ತು ಅಂತ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಸೇಬ್ನೆಲ್ಲ ಕಟ್ ಮಾಡಿ ಜ್ಯೂಸ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವ್ರಿಗೆ ಕೊಟ್ಟು ನಾನು ಸ್ವಲ್ಪ ಕುಡ್ಕೊಂಡು ಇನ್ನು ಟೊಮೊಟೊ ಗೊಜ್ಜು ಖಾಲಿಯಾಗಿ ತುಂಬ ದಿನ ಆಗೋಗಿತ್ತು. ಇವತ್ತು ಟೊಮೊಟೊ ತೊಗೊಂಡ್ಬಂದಿದ್ದೆ, ಬರಬೇಕಾದ್ರೆ ಟೌನ್ ಒಳಗೆ ಹೋದಾಗ ಅಂತ ಟೊಮೊಟೊ ಗೊಜ್ಜನ್ನು ಕೂಡ ಮಾಡಿಟ್ಕೊಂಡಿದ್ದಾಯಿತು. ಅದಾದಮೇಲೆ ಮೊನ್ನೆ ಹೋಗಿದ್ವಲ್ಲ, ಅದೇ ಏರಿಯಾದಲ್ಲಿ ಇವತ್ತು ಫಂಕ್ಷನ್ ಇತ್ತು ಅಂತ ನಮ್ಮ ಸಾಹೇಬ್ರು ಕರ್ಕೊಂಡು ಹೊರಟ್ರು. ಅಲ್ಲೋಗಿ ನೋಡಿದ್ರೆ ಗಾಡಿ ನಿಲ್ಸೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಗಾಡಿ ಹಾಕ್ಬಿಟ್ಟು ಹಾಗೆ ಸೀದಾ ಗಣಪತಿ ಹತ್ರ ಹೋಗಿ ದರ್ಶನ ತಗೊಂಡು ಮಂಗಳಾರತಿನೂ ತಗೊಂಡು ಅಲ್ಲಿಂದ ಸೀದಾ ಫಂಕ್ಷನ್ ನಡೀತಾ ಇದ್ದು ಜಾಗಕ್ಕೆ ಅಂತ ಹೊರಟ್ವಿ. ಅಲ್ಲೂ ಕೂಡ ಸುಮಾರು ಜನ ಇದ್ರು, ಜೊತೆಗೆ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು. ಇನ್ನು ಫಂಕ್ಷನ್ಗೆ ಗೆಸ್ಟ್ ಆಗಿ ಹನುಮಂತು ಅವ್ರನ್ನ ಕರ್ಸಿದ್ರು. ಇಷ್ಟ ದಿನ ಬರೀ ಟಿವಿನಲ್ಲಿ ಕೇಳೋದಕ್ಕೆ ಸಿಗ್ತಾ ಇದ್ದಿದ್ದ ಹನುಮಂತು ಅವ್ರ ಸಾಂಗು ಇವತ್ತು ಲೈವ್ ಅಲ್ಲಿ ಕೇಳೋದಕ್ಕೆ ಸಿಕ್ತು. ಸೂತ್ರಧಾರಿ ಶಿವ ಮೇಲ ಶಿವಾಡಿಸಿದಂತಡಬೇಕು, ನಾವೆಲ್ಲ ಶಿವಾಡಿಸಿದಂತಡಬೇಕು. ನಾನು ಮೊನ್ನೆ ಬಂದಾಗ ಸ್ವಲ್ಪ ಜನ ಇದ್ರು ಅಷ್ಟೇನೆ. ಇವತ್ತೇನು ಜಾಸ್ತಿ ಜನ ಇರಲ್ಲ ಅಂತ ನಾನೇನು ರೆಡಿಯಾಗಿ ಹೋಗ್ಲಿಲ್ಲ, ಹಾಗೆ ಹೋದೆ. ಅಲ್ಲಿಗೆ ಹೋದಾಗ ಗೊತ್ತಾಯಿತು ಇಷ್ಟು ಜನ ಇದ್ದಾರೆ ಅಂತ. ಇನ್ನು ನಾವೇನಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, ಸ್ವಲ್ಪ ಹೊತ್ತು ಅವ್ರ ಸಾಂಗ್ ಮಾತ್ರ ಕೇಳಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.